ನಮಸ್ಕಾರ ಗೆಳೆಯರೇ, ಇಂದಿನ ಈ ವಿಡಿಯೋದಲ್ಲಿ ರಕ್ತದಾನವನ್ನು ಮಾಡುವುದರಿಂದ ನಮ್ಮ ದೇಹಕ್ಕೆ ಎಷ್ಟೆಲ್ಲ ಲಾಭವಾಗುತ್ತದೆ ಎಂದು ತಿಳಿಸಿಕೊಡುತ್ತೇವೆ. ಹಾಗೆಯೇ ಈ ರಕ್ತದಾನವನ್ನು ಯಾರು ಮಾಡಬಹುದು ಮತ್ತು ಯಾರು ಮಾಡಬಾರದು ಅದನ್ನು ತಿಳಿಸಿಕೊಡುತ್ತೇವೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಮ್ಮ ಜಗತ್ತಿನ ಅತಿ ದೊಡ್ಡ ಸಂಶೋಧನೆ ಎಂದರೆ ಒಬ್ಬ ವ್ಯಕ್ತಿಯ ರಕ್ತವನ್ನು ಇನ್ನೊಬ್ಬ ವ್ಯಕ್ತಿಯ ಜೀವವನ್ನು ಉಳಿಸಲು ಉಪಯೋಗಿಸಲಾಗುತ್ತದೆ. ಯಾವುದೇ ವ್ಯಕ್ತಿ ಇನ್ನೊಬ್ಬರ ಜೀವವನ್ನು ಉಳಿಸಲು ರಕ್ತವನ್ನು ಸ್ವಯಂ ಪ್ರೇರಿತವಾಗಿ ಯಾವುದೇ ಪ್ರತಿಫಲ ಮತ್ತು ಅಪೇಕ್ಷೆ ಇಲ್ಲದೆ ಕೊಡುವುದಕ್ಕೆ ರಕ್ತದಾನ ಎನ್ನುತ್ತಾರೆ. ಮತ್ತು ರಕ್ತದಾನದ ಬಗ್ಗೆ ಎಷ್ಟೋ ಜನರಲ್ಲಿ ಇನ್ನೂ ಗೊಂದಲ, ಆತಂಕ ಈಗಲೂ ಇದೆ. ರಕ್ತದ ಅವಶ್ಯಕತೆ ಇರುವಾಗ ಈಗಲೂ ಸಿಗದಕ್ಕೆ ಇದೇ ಕಾರಣ. ಒಬ್ಬ ಆರೋಗ್ಯವಂತ ವ್ಯಕ್ತಿಯು ದೇಹದಲ್ಲಿ ಸರಾಸರಿ 5.5 ರಿಂದ 6 ಲೀಟರ್ನಷ್ಟು ರಕ್ತವಿರುತ್ತದೆ. ರಕ್ತದಾನ ಪ್ರಕ್ರಿಯೆಯಲ್ಲಿ ಕೇವಲ 350 ml ನಷ್ಟು ರಕ್ತದಾನಿಯಿಂದ ಸ್ವೀಕರಿಸುವುದರಿಂದ ಯಾವುದೇ ಅಪಾಯವಾಗುವುದಿಲ್ಲ. ಈ ರಕ್ತದಾನವನ್ನು ಮಾಡುವುದರಿಂದ ಸಾಕಷ್ಟು ಅನುಕೂಲತೆ ಇದೆ. ಹೃದಯಾಘಾತದಂತಹ ದೊಡ್ಡ ಕಾಯಿಲೆ ಬರುವ ಪ್ರಮಾಣ ಕಡಿಮೆಯಾಗುತ್ತದೆ. ದೇಹದಲ್ಲಿ ಕೆಟ್ಟ ರಕ್ತದ ಬೆಳವಣಿಗೆ ಯಾವುದೇ ಕಾರಣಕ್ಕೂ ಆಗುವುದಿಲ್ಲ. ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗಳು ಬರುವುದಿಲ್ಲ. ದೇಹದ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತದೆ. ಮಾನಸಿಕ ಒತ್ತಡ, ಕೋಪ ಮತ್ತು ಇತರ ಯಾವುದೇ ಸಮಸ್ಯೆಗಳು ನಿಮಗೆ ಬರುವುದಿಲ್ಲ. ಅಲರ್ಜಿ ಹಾಗೂ ಮಡುವೆಗಳು ಆಗುವುದಿಲ್ಲ. ಮತ್ತು ನಿಮ್ಮ ಮನಸ್ಸಿನಲ್ಲಿ ಮತ್ತು ದೇಹದಲ್ಲಿರುವ ನಕಾರಾತ್ಮಕ ಭಾವನೆಗಳು ಅಂದ್ರೆ ನೆಗೆಟಿವ್ ಫೀಲಿಂಗ್ಸ್ ಏನಿದೆ ನೋಡಿ, ಅದನ್ನು ತೆಗೆದುಹಾಕಲು ಇದು ಸಹಾಯ ಮಾಡುತ್ತದೆ. ಇನ್ನು ಈ ರಕ್ತದಾನವನ್ನು ಯಾರು ಮಾಡಬಹುದು ಅಂತ ನೋಡುವುದಾದ್ರೆ, ಇದರಲ್ಲಿ ಹೆಣ್ಣಾಗಲಿ ಮತ್ತು ಗಂಡಾಗಲಿ ಅಂತ ಯಾವುದೇ ಭೇದ ಭಾವವಿಲ್ಲ. 18 ರಿಂದ 60 ವರ್ಷದ ಒಳಗಿರುವ ಎಲ್ಲಾ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು. ಗಂಡಸರು 3 ತಿಂಗಳಿಗೊಮ್ಮೆ ಮತ್ತು ಹೆಂಗಸರು 6 ತಿಂಗಳಿಗೊಮ್ಮೆ ರಕ್ತದಾನವನ್ನು ಮಾಡಬಹುದು. ರಕ್ತದಾನಿಯು ತೂಕ ಕನಿಷ್ಠ 45 kgಕ್ಕಿಂತ ಜಾಸ್ತಿ ಇರಬೇಕು. ದಾನಿಯ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ 12.5 ಗ್ರಾಂಗಿಂತ ಹೆಚ್ಚಾಗಿರಬೇಕು. ಇನ್ನು ರಕ್ತದಾನವನ್ನು ಯಾರು ಮಾಡಬಾರದು ಅಂತ ನೋಡೋದಾದ್ರೆ, 18 ವರ್ಷಕ್ಕಿಂತ ಕೆಳಗಿನ ವಯೋಮಿತಿ ಅವರು ರಕ್ತದಾನವನ್ನು ಮಾಡಬಾರದು. ಲಿವರ್, ಮೂತ್ರಪಿಂಡ, ಹೃದಯದ ಸಮಸ್ಯೆ ಇದ್ದವರು ಹಾಗೂ ಗರ್ಭಿಣಿಯರು ರಕ್ತದಾನವನ್ನು ಮಾಡಬಾರದು. ಋತುಸ್ರಾವನಲ್ಲಿರುವ ಮಹಿಳೆಯರು ದಾನ ಮಾಡಬಾರದು. ಮಗುವಿಗೆ ಹಾಲುಣಿಸುವ ತಾಯಿಯೂ ಸಹ ರಕ್ತದಾನ ಮಾಡಬಾರದು. ಮದ್ಯಪಾನ ಮತ್ತು ಮಾದಕ ದ್ರವ್ಯ ಸೇವನೆ ಮಾಡಿದಾಗ ರಕ್ತದಾನ ಮಾಡಬಾರದು. ಮಲೇರಿಯಾ ರೋಗಕ್ಕೆ ಚಿಕಿತ್ಸೆ ಪಡೆದಿದ್ದರೆ ಚಿಕಿತ್ಸೆ ಪಡೆದ ನಂತರ 3 ತಿಂಗಳು ರಕ್ತದಾನ ಮಾಡಬಾರದು. ಮತ್ತು ಹಿಂದಿನ 3 ತಿಂಗಳಲ್ಲಿ ತಾವು ಯಾವುದೇ ರಕ್ತ ಅಥವಾ ರಕ್ತದ ಅಂಶವನ್ನು ಪಡೆದಿದ್ದರೆ ಅಂತವರು ರಕ್ತದಾನ ಮಾಡಬಾರದು. ಕಾಮಾಲೆ, HIV ಮತ್ತು ಯಾವುದೇ ಲೈಂಗಿಕ ರೋಗವಿರುವವರು ರಕ್ತದಾನ ಮಾಡಬಾರದು. ಮತ್ತು ಯಾವುದೇ ದೊಡ್ಡ ಪ್ರಮಾಣದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರೆ ಅಂತವರು ಕೂಡ ರಕ್ತದಾನ ಮಾಡಬಾರದು. ಇನ್ನು ರಕ್ತದಾನ ಮಾಡಿದ ನಂತರ ವಹಿಸಬೇಕಾದ ಎಚ್ಚರಿಕೆಗಳು ಯಾವುದೆಂದರೆ, ರಕ್ತದಾನ ಮಾಡಿದ ವ್ಯಕ್ತಿಯು ಸುಮಾರು 1 ಗಂಟೆಯವರೆಗೆ ವಿಶ್ರಾಂತಿಯನ್ನು ಪಡೆಯಬೇಕು. ವಿಶ್ರಾಂತಿ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಲಸಿಕೆಗಳನ್ನು ಪಡೆಯಬಾರದು. ರಕ್ತದಾನ ಮಾಡಿದ ದಿನ ಹೆಚ್ಚು ನೀರು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಬೇಕು. ನಿಜವಾಗ್ಲೂ ಈ ರಕ್ತದಾನದ ಮಹತ್ವ ನಮಗೆ ಯಾವಾಗ ಅರಿವಾಗುತ್ತದೆ ಅಂದ್ರೆ, ನಾವು ಯಾವುದೇ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಮತ್ತು ಅಪಘಾತಕ್ಕೆ ಒಳಗಾದಾಗ ನಮಗೆ ರಕ್ತ ಸಿಗದೇ ಇದ್ದರೆ ಆವಾಗ ನಮಗೆ ಈ ರಕ್ತದಾನದ ಮಹತ್ವ ಅರಿವಾಗುತ್ತದೆ. ಹಾಗಾಗಿ ರಕ್ತದಾನವನ್ನು ಮಾಡಿ ಇನ್ನೊಬ್ಬರ ಜೀವನವನ್ನು ರಕ್ಷಿಸುವ ಜೊತೆಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಹಾಗೂ ತಪ್ಪದೇ ಶೇರ್ ಮಾಡಿ. ಧನ್ಯವಾದಗಳು.